ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಗ್ರಾಹಕರ ಸೇವೆ ಮಾಡುತ್ತಾ ಬಂದಿರುವ ನಗರದ ಸ್ವರ್ಣ ಬಂಗಾರದ ನೂತನ ಮಳಿಗೆಯನ್ನು ಸಿಪಿ ಬಜಾರ್ನಲ್ಲಿರುವ ವಿಶಾಲ್ ಶೋರೂಮ್ನಲ್ಲಿ ಏಪ್ರಿಲ್ 10ರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಮಾಲೀಕ ಅವಿನಾಶ್ ನಾಯಕ್ ಹೇಳಿದರು. ಅವರು ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಆಭರಣ ಖರೀದಿಯನ್ನು ಇನ್ನಷ್ಟು ಸುಲಭವಾಗಿಸಲು ಗ್ರಾಹಕರಿಗೆ ಇನ್ನಷ್ಟು ವೈವಿಧ್ಯತೆಯ ಆಭರಣಗಳನ್ನು ಪರಿಚಯಿಸುವ ದೃಷ್ಟಿಯಿಂದ ಮಳಿಗೆಯನ್ನು ಸ್ಥಳಾಂತರಿಸಲಾಗುತ್ತಿದೆ. ಈ ನೂತನ ಮಳಿಗೆಯಲ್ಲಿ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಹೊಸ ವಿನ್ಯಾಸದೊಂದಿಗೆ ಹಾಗೂ ತಂತ್ರಜ್ಞಾನದೊಂದಿಗೆ ಗ್ರಾಹಕರಿಗೆ ಬೇಕಾಗುವಂತಹ ಬಂಗಾರದ ಆಭರಣಗಳನ್ನು ಒಂದೇ ಸೂರಿನಡಿ ನೀಡಲಿದ್ದೇವೆ. ಹೊಸ ಮಳಿಗೆ ಈ ಸುಸಂದರ್ಭದಲ್ಲಿ ಸೀಮಿತ ಅವಧಿಗೆ ವಿಶೇಷ ರಿಯಾಯಿತಿಯನ್ನು ಘೋಷಿಸಿದ್ದು, ಪ್ರತಿ ಗ್ರಾಮಿಗೆ ಚಿನ್ನಾಭರಣಗಳ ಮಜೂರಿಯಲ್ಲಿ 1,000 ರೂಪಾಯಿ ನೇರ ರಿಯಾಯಿತಿಯನ್ನು ನೀಡಲಿದ್ದೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸ್ವರ್ಣ ಮಾಲೀಕ ಅವಿನಾಶ್ ನಾಯಕ್, ಪ್ರಸಾದ್ ಶೆಟ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗುಜ್ಜಾಡಿ ಸ್ವರ್ಣ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ 1964 ನನ್ನ ಅಜ್ಜ ನರಸಿಂಹ ನಾಯಕ್ ಅವರು ಶುರು ಮಾಡಿದ್ದು. ಈಗ ಅವರ ಮುಂದಿನ ಪೀಳಿ ಹಾಗೂ ಈಗ ನಮ್ಮದು ನೆಕ್ಸ್ಟ್ 3ನೇ ಪೀಳಿ ಈಗ ನಡೆಸ್ತಿದ್ದೇವೆ. ಟೋಟಲ್ ನಮ್ದೀಗ 11 ಶೋರೂಮ್ ಓಪನ್ ಆಗಿದೆ. ಉಡುಪಿಯಿಂದ ಶುರುವಾಗಿತ್ತು, ಮಂಗಳೂರು, ಕುಂದಾಪುರ, ಹುಬ್ಬಳ್ಳಿ 2, ಧಾರವಾಡ, ಸಿರ್ಸಿ, ಕೊಪ್ಪಳ, ಬ್ಯಾಂಗ್ಳೂರಲ್ಲಿ 3. ಸಿರ್ಸಿಯಲ್ಲಿ 2011 ಫೆಬ್ರವರಿ 25, 2011ರಲ್ಲಿ ಸಿರ್ಸಿ ದೇವಿಕೆರೆ ಸರ್ಕಲ್ಗೆ ನಾವು ನಮ್ಮದು ಫಸ್ಟ್ ಶೋರೂಮ್ ಹಾಕಿದ್ದು. ಈಗ 15 ವರ್ಷ ನಂತರ ಆ ಶೋರೂಮಿಂದ ನಮಗೆ ಈ ಶೋರೂಮಿಗೆ ನಾವು ಶಿಫ್ಟ್ ಆಗ್ತಾ ಇದ್ದೇವೆ. ಅಲ್ಲಿ ಸುಮಾರು ಒಂದು 15 ವರ್ಷ ಒಂದು 500 ಸ್ಕ್ವೇರ್ ಫೀಟ್ 5 ಸ್ಟಾಫ್ ಇದ್ದದ್ದು ಒಂದು ಶೋರೂಮ್ ನಡೀತಿತ್ತು. ಈಗ ನಾವು ಇಲ್ಲಿ ಸಿಪಿ ಬಜಾರ್ದಲ್ಲಿ 1800 ಸ್ಕ್ವೇರ್ ಫೀಟ್ ಒಂದು 20 ಜನ ಸ್ಟಾಫ್ ಸೇರಿ ಒಂದು ಫುಲ್ ಫ್ಲೆಡ್ಜ್ ಸಿರ್ಸಿಗೆ ಅಗತ್ಯ ಇರುವಂಥದ್ದು ಸೆಟ್ ಆಗುವಂಥದ್ದು ಒಂದು ಶೋರೂಮ್ ಮಾಡ್ತಿದ್ದೇವೆ. ಇಲ್ಲಿ ನಿಮಗೆ ಊರು ಬಿಟ್ಟು ಹೋಗೋದು ಅವಕಾಶನೇ ಬೇಡ ಅಂತ ಪ್ರತಿಯೊಂದು ನಿಮ್ಮದು ದೇಶದ ಬೇರೆ ಬೇರೆ ಭಿನ್ನ ಥರದ ಆಭರಣಗಳನ್ನು ಇಲ್ಲಿ ತರ್ತಿದ್ದೇವೆ. ಎಲ್ಲ ನಿಮಗೆ ಹಾಲ್ಮಾರ್ಕ್ ಜ್ಯುವೆಲ್ಲರಿ ಇರ್ತದೆ, 22 ಕ್ಯಾರೆಟ್ ಮತ್ತು 18 ಕ್ಯಾರೆಟಲ್ಲಿ. ಡೈಮಂಡಲ್ಲಿ ನಮ್ಮದು ಯಾವತ್ತು ಟಾಪ್ ಗ್ರೇಡಲ್ಲೇ ಯೂಸ್ ಆಗುತ್ತೆ. EF ಕಲರ್ VVS ಕ್ಲಾರಿಟಿದು ವಿತ್ ಸರ್ಟಿಫಿಕೇಟ್. ಮತ್ತು ಈ ಟೈಮ್ ನಾವು ಸಿರ್ಸಿಗೆ ಹೊಸ ನಮ್ಮದು ಟೆಕ್ನಾಲಜಿ ಸಹ ತರ್ತಿದ್ದೇವೆ. ಗೋಲ್ಡ್ ಟೆಸ್ಟಿಂಗಿಗೆ XRF ಅಂತ ಒಂದು ಮೆಷಿನ್, ವೇರ್ ನಿಮಗೆ 0.01% ಲೆವೆಲಲ್ಲಿ ನಿಮಗೆ ಅಕ್ಯುರೇಟ್ ಆಗಿ ನಿಮ್ಗೆ ಗೋಲ್ಡನ್ ಟೆಸ್ಟ್ ಆಗುತ್ತೆ. ವೇರ್ ನಿಮಗೆ ಎಂಥ ಸಹ ಚೀಟಿಂಗ್ ಇದು ಅವಕಾಶ ಇರೋದಿಲ್ಲ. ಮೊದಲು ಥರ ಕಣ್ಣಾರೆ ಅಂದಾಜು ಮಾಡಬೇಕಂತಿರಲ್ಲ. ಮೆಲ್ಟಿಂಗ್ ಮಾಡಲಿಕ್ಕೆ 1000 ಡಿಗ್ರಿದು ಇಂಡಕ್ಷನ್ ಇದು ಕಾಯಿಲ್ ಮೆಷಿನ್ ತರ್ತಿದ್ದೇವೆ. ಸೊ ಮೊದಲಾಗೆ ನಾವು ಹೀಟ್ ಮಾಡಬೇಕಂತ ಇರಲ್ಲ. ಸೊ 100% ನಮ್ಮದು ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಿ ಯಾವುದೇ ನಮ್ಮದು ಮೋಸ ಆಗದೆ ಕ್ಲಿಯರ್ ಆಗಿ ಹೊಸದಾಗಿ ಬಿಸ್ನೆಸ್ಸನ್ನು ಮಾಡೋಕ್ಕೆ ವಾಪಸ್ ನಾವು ಪ್ರಾರಂಭ ಮಾಡ್ತೇವೆ. ಮತ್ತೆ ಶಿಫ್ಟ್ ಆಗ್ತಿದ್ದೇವೆ. 11:30 ನಂತರ ನಮಗೆ ಒಳ್ಳೆ ಮುಹೂರ್ತ ಅಂತ ಕೊಟ್ಟಿದ್ದಾರೆ. ಸೊ ಆ ದಿನದಿಂದ ಅಲ್ಲಿಂದ ಪ್ರತಿಯೊಂದು ಬಿಸ್ನೆಸ್ ಇದು ಈಚೆ ಶಿಫ್ಟ್ ಆಗುತ್ತೆ. ಬರ್ತಿದ್ದೇವೆ. ಅವರೆಲ್ಲರೂ ಬಂದು ಅವರ ಆಶೀರ್ವಾದದಿಂದ ಶುರು ಮಾಡುವಂತ ಇದ್ದೇವೆ. ರೆಸ್ಪಾನ್ಸ್ ಚೆನ್ನಾಗಿದ್ದದಕ್ಕೆ ದೊಡ್ಡ ಮಾಡಬೇಕಾಯ್ತು. ಸಣ್ಣದಾಗ್ತಿತ್ತು ಜಾಗ, ಯಾವತ್ತು ವೆಯ್ಟಿಂಗ್ ನಡೀತಿತ್ತು. ಆ ಕಾರಣ ನಮಗೆ ಇಲ್ಲಿ ಫುಲ್ ಫ್ಲೆಜ್ ಶೋರೂಮ್ಗೆ ಶಿಫ್ಟ್ ಆಗಬೇಕಾಗಿದೆ. ಇಲ್ಲ ಅಂದರೆ ಮುಂದೆ ಸಹ ನಿಮಗೆ ಒಂದು 4 ಗಾಡಿ. ನೋಡಿ, ಚಿನ್ನ ಯಾವತ್ತೂ ಒಂದು ಇನ್ವೆಸ್ಟ್ಮೆಂಟೇ, ಒಂದು ಅಸೆಟೇ. ಸೊ ನೋಡಿದ್ದ ಪ್ರಮಾಣದಲ್ಲಿ ಇಳಿಯುತ್ತೆ ಅಂತ ಒಂದು ವಿಷಯ ಇಲ್ಲ ಇದರಲ್ಲಿ. ಮತ್ತು ನಮ್ಮ ಕಲ್ಚರಲ್ಲಿ ಚಿನ್ನದೊಂದು ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಇದೆ. ಅದು ಬಿಟ್ಟು ನಮ್ಮದು ಕೆಲವೆಲ್ಲ ಕಾರ್ಯಕ್ರಮ ನಡೆಯೋದಿಲ್ಲ. ಒಂದೇ ಏನಂದರೆ ಡಿಫ್ರೆನ್ಸ್ ಏನಂದರೆ, ಈಗ ನಾನು ನೋಡಿ ಬಂದಿದ್ದು ಲಾಸ್ಟ್ 1 ವರ್ಷದಲ್ಲಿ ಹೊಸ ಹಣ ಹಾಕಿ ತೊಗೊಳ್ಳೋಕ್ಕಿಂತ ಇದ್ದದ್ದೇ ಚಿನ್ನವನ್ನು ಚೇಂಜ್ ಮಾಡೋದು ಇದು ಪದ್ಧತಿ ಜಾಸ್ತಿ ಆಗಿದೆ. ಸೊ ಇದ್ದದ್ದನ್ನೇ ಇದು ಚಿನ್ನವನ್ನು ಎಕ್ಸ್ಚೇಂಜ್ ಮಾಡೋದು ಸಿಸ್ಟಮ್ ಈಗ ನಾರ್ಮಲ್ ಆಗಿಬಿಟ್ಟಿದೆ. ಅದೇ ಇದಕ್ಕೆ ನಮ್ಮದು ಈಗ ಮೆಷಿನರಿ ಎಲ್ಲ ನಾವು ಇಂಟ್ರೊಡ್ಯೂಸ್ ಮಾಡ್ತಿದ್ದೇವೆ. ಸೊ ದಟ್ ಕ್ಲೀನಾಗಿ ನಿಮಗೆ ಟ್ರಾನ್ಸ್ಪರೆಂಟ್ ಆಗಿ ಚೇಂಜ್ ಆಗುತ್ತೆ. ರೂಪಾಯಿ ಫ್ಲಾಟ್ ಆಫ್ ಆಗುತ್ತೆ ಸರ್ ಪ್ರತಿ ಗ್ರಾಮಿಗೆ. ನಿಮ್ಗೆ 10 ಗ್ರಾಮ್ ತೊಗೊಂಡ್ರೆ 10,000 ಆಫ್ ಫ್ಲಾಟ್. 3 ವರ್ಷದಲ್ಲಿ ಸ್ಕೀಮ್ಸ್ಗಳನ್ನು ನಾವು ಸ್ಟಾರ್ಟ್ ಮಾಡಿದ್ವಿ.
ಅದು 3 ನಮೂನೆ ಸ್ಕೀಮ್ಗಳಿಂದ ನಡೀತಿದೆ. ಅದ್ರ ಮಾಹಿತಿ ನಮ್ಮ ಪ್ರಸಾದ್ ಅವ್ರು ಕೊಡ್ತಾರೆ ಅಂತ ಆಸೆ ಇರ್ತದೆ. ಅಂದರೆ ಸಡನ್ ಆಗಿ ಒಂದೇ ಸಲ 5 ಲಕ್ಷ 6 ಲಕ್ಷ ಕೊಟ್ಟು ತಗೊಳ್ಳುವಂಥ ಸಿಚುವೇಶನ್ ಇರುವುದಿಲ್ಲ. ಕೆಲವೊಬ್ಬರ ಹತ್ರ ಇರ್ತದೆ, ಕೆಲವೊಬ್ಬರ ಹತ್ರ ಇರುವುದಿಲ್ಲ. ಅಂಥವ್ರಿಗಂತಾನೆ ಈ ಸ್ಪೆಷಲ್ ಸ್ಕೀಮ್ ಇರೋದು. ಇದರಲ್ಲಿ ಬೆಸ್ಟ್ ಸ್ಕೀಮ್ ಅಂತ ಹೇಳಿದರೆ ಸ್ವರ್ಣ ಸಂಚಯ ಅಂತ ಒಂದು ಸ್ಕೀಮ್ ಇದೆ. ಈ ಸ್ಕೀಮ್ ಯಾವ ಥರ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1,000 ಇದೆ ಅಥವಾ ಕಸ್ಟಮರ್ ಹತ್ರ 1,000 ಇದೆ. 1,000 ಹಾಕಿದರೆ ಅವತ್ತಿಂದ ಚಿನ್ನದ ದರ ಏನಿರ್ತದೆ ಅದರ ಪ್ರಕಾರ ಅವರ ಅಕೌಂಟಲ್ಲಿ 1,000ಕ್ಕೆ ಎಷ್ಟು ಚಿನ್ನ ಆಗ್ತದೆ ಫಿಸಿಕಲಿ ಅಲ್ಲ ಪೇಪರ್ಲಿ ಜಮಾ ಆಗಿಬಿಡ್ತದೆ. ಈ 1,000ಕ್ಕೆ ಒಂದು 150 ಮಿಲಿ ಆಯಿತು, 150 ಮಿಲಿ ಜಮಾ ಆಯಿತು. ಈಗ ಬೇಡ ಅವರಿಗೆ ಇವತ್ತು 10,000 ಹಾಕ್ಬೇಕಂತ ಮನ್ಸುಂಟು, ಅವ್ರು 10,000 ಹಾಕ್ಬೋದು. 15,000 ಹಾಕ್ಬೇಕಂತ ಮನ್ಸುಂಟು, 15,000 ಹಾಕ್ಬೋದು. ಎಷ್ಟೇ ಹಾಕ್ಬೋದು, ಅದಕ್ಕೆ ಯಾವುದೇ ಥರದ ರಿಸ್ಟ್ರಿಕ್ಷನ್ ಇಲ್ಲ. ಇಷ್ಟೇ ಹಾಕಬೇಕು ಅಥವಾ ನೀವು ತಿಂಗಳ ಇಷ್ಟೇ ತುಂಬಬೇಕು, ಇವತ್ತೇ ತುಂಬಬೇಕು, ನಾಳೆನೇ ತುಂಬಬೇಕು, ಏನು ರಿಸ್ಟ್ರಿಕ್ಷನ್ ಇಲ್ಲ. ಅವ್ರಿಗೆ ಯಾವ ಖುಷಿ ಅನಿಸ್ತದೆ ಅವತ್ತು ಬಂದು ಅವರು ಸ್ಕೀಮಿಗೆ ಅಮೌಂಟ್ ಹಾಕ್ಬೋದು, ಬಂಗಾರ ಜಮಾ ಆಗ್ತದೆ. ಈಗ 10 ತಿಂಗಳ ನಂತರ 11 ತಿಂಗಳ ಸ್ಕೀಮ್ ಅದು. ಒಂದೊಂದು ಅವ್ರಿಗೆ ಒಂದು ಕ್ಲೋಸಿಂಗಿಗೆ ಒಂದು ಸ್ವಲ್ಪ ಟೈಮ್ ಇರ್ತದೆ. ಆ ಸ್ಕೀಮ್ ಕ್ಲೋಸ್ ಆದ ನಂತರ ಅವ್ರ ಹತ್ರ ಫಾರ್ ಎಕ್ಸಾಂಪಲ್ ಈಗ ಇದರಲ್ಲಿ ಸ್ಕೀಮಲ್ಲಿ ಸಾಧಾರಣ ಒಂದು 30 ಗ್ರಾಮ್ ಜಮಾ ಆಗಿದೆ. ಅವರಿಗೆ ಅವತ್ತಿನ ದರ ಚಿನ್ನದ ರೇಟ್ 2 ಲಕ್ಷ ಆದರೂ ಆ ರೇಟ್ ಬರುವುದಿಲ್ಲ, ಎವರೇಜ್ ರೇಟ್ ಬಂದುಬಿಡ್ತದೆ. ಯಾಕಂದರೆ ಅವತ್ತಿನ ದಿನಕ್ಕೆ ಬಂಗಾರ ಜಮಾ ಆಗಿರ್ತದೆ, ಏನು ಚಿಂತೆ ಇರೋದಿಲ್ಲ. ಹೀಗೆ ಇದು ಒಂದು ಬೆಸ್ಟ್ ಸ್ಕೀಮ್, ಯಾವಾಗ ಬೇಕಾದ್ರೂ ತೊಗೋಬೋದು. ಅಂದರೆ ಸ್ಕೀಮ್ ಕ್ಲೋಸ್ ಆಗಿದ ನಂತರ ಇನ್ನೊಂದು ಸ್ಕೀಮ್ ಇದೆ, ಸ್ವರ್ಣ ದಾರ ಅಂತೇಳಿ. ಈ ಸ್ಕೀಮ್ ಹೇಗೆ ಅಂತ ಹೇಳಿದರೆ, ಈಗ ಅವರು ಒಂದು 5,000 ತುಂಬುವಂಥ ಸ್ಕೀಮ್ ಮಾಡಿದರು. ಪ್ರತಿ ತಿಂಗಳು 5,000ನೇ ತುಂಬಬೇಕು. 10,000 ತುಂಬುವಂಥ ಸ್ಕೀಮ್ ಮಾಡಿದ್ರು, ಪ್ರತಿ ತಿಂಗಳು 10,000 ತುಂಬಬೇಕು. ಇದರಲ್ಲಿ ಯಾವುದೋ ಅವರಿಗೆ ಅವಕಾಶ ಇರೋದಿಲ್ಲ. ಅಂದರೆ ಇಷ್ಟೇ ಅಮೌಂಟು ಅಥವಾ 1,000 ಹೀಗೆ ಆಗಲಿಕ್ಕೆ ಆಗೋದು. ಏನು ಸ್ಟಾರ್ಟಿಂಗ್ ಏನು ತುಂಬಿರ್ತಾರೆ ಅದೇ ಅಮೌಂಟ್ ತುಂಬಬೇಕು. ಇದು ಹೆಂಗೆ ಅಂತ ಹೇಳಿದರೆ, ಅವರು ಏನು 10 ತಿಂಗಳ ನಂತರ ಏನು ಐಟಮ್ ತೊಗೊಳಿಕ್ಕೆ ಬರ್ತಾರೆ ಸರ್, ಅದಕ್ಕೇನು ಮಜೂರಿ ಅಂತ ನಾವೀಗೇನು ಹೇಳ್ತೇವಲ್ಲ, ವೇಸ್ಟೇಜ್ ಅಥವಾ ಮಜೂರಿ, ನಮ್ಮದು ವೇಸ್ಟೇಜ್ ಅಂತ ಬರೋದಿಲ್ಲ, ಮೇಕಿಂಗ್ ಚಾರ್ಜ್ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು 100% ಮೇಕಿಂಗ್ ಚಾರ್ಜ್ ಬಂತು, ಅದಕ್ಕೆ 12,000 ಮಜೂರಿ ಆಯಿತು 1 ಲಕ್ಷಕ್ಕೆ. ಆ 12,000 0. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.